ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್. ಕಾಂಗ್ರೆಸ್ನವರ ಒಂದು ಆರೋಪ ಏನು, ಆರ್ಎಸ್ಎಸ್ ಅವರು ನಡೆಸ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಅವರ ಒಂದು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹೆಡ್ಗೇವಾರ್ ಜನ್ಮದಿನದ ನಿಮಿತ್ತ ಆಯೋಜಿಸಿದಂತಹ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅವರು ಆಕ್ಷೇಪವನ್ನು ಎತ್ತಿದ್ದಾರೆ. ಆರ್ಎಸ್ಎಸ್ ಮತ್ತು ಕಾಂಗ್ರೆಸ್ನ ನಡುವಿನ ಫೈಟ್ ಇದು. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಆಕ್ಷೇಪವನ್ನ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ಕೂಡ ಹೆಡ್ಗೇವಾರ್ ಜನ್ಮದಿನದ ನಿಮಿತ್ತ ಆಯೋಜನೆ ಆಗಿರತಕ್ಕಂತಹ ಕಾರ್ಯಕ್ರಮಕ್ಕೆ ಅವರ ಪ್ರಮುಖ ಆಕ್ಷೇಪ. ವಯಾಲಿ ಕಾವಲ್ನಲ್ಲಿ ಸಂಜೆ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ. ಕಳೆದೆರಡು ದಿನಗಳ ಹಿಂದೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಹಿಂದೆ ಹೇಗೆ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ರಿ ಅನ್ನೋದು ಪ್ರಮುಖ ಪ್ರಶ್ನೆ. ಕಾರ್ಯಕ್ರಮದ ಸಂಘಟಕರೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದಕ್ಕೆ ಇಳಿದಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಮತ್ತು ಚುನಾವಣಾ ಆಯೋಗದ ಅಧಿಕಾರಿಗಳು ಸಹ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಕಳೆದೆರಡು ದಿನಗಳ ಹಿಂದೆ ನಾವು ಕೂಡ ಅನುಮತಿಯನ್ನ ಕೇಳಿದ್ವಿ, ಅದು ಯಾವ ಕಾರಣಕ್ಕಾಗಿ ನಿರಾಕರಿಸಿದ್ರಿ, ಹಾಗಿದ್ರೆ ಇದನ್ನ ಯಾವ ಕಾರಣಕ್ಕಾಗಿ ಅನುಮತಿಸಲಾಗಿದೆ, ಇದಕ್ಕೆ ವಿವರಣೆಯನ್ನ ಕೊಡಿ, ಅಲ್ಲಿವರೆಗೂ ಕೂಡ ನಮ್ಮ ಆಗ್ರಹವನ್ನ ಬಿಡೋಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಗಿ ಪಟ್ಟನ್ನ ಹಿಡಿದು ಕುಳಿತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುರಿಂದ. ರಾಘು, ಕಾರ್ಯಕ್ರಮಕ್ಕೆ ಇರ್ತಕ್ಕಂತಹ ಒಂದು ಅಡ್ಡಿನೋ ಅಥವಾ ಕಾರ್ಯಕ್ರಮಕ್ಕೆ ಇವ್ರಿಗೆ ಅವಕಾಶ ಕೊಡದೆ ಅವ್ರಿಗೆ ಮಾತ್ರ ಅನುಮತಿಸಲಾಗಿದೆ ಅನ್ನೋದೇ ಇವರ ಆಕ್ಷೇಪಕ್ಕೆ ಕಾರಣವಾಗ್ತಾ ಇದೆಯೋ? ದಿವ್ಯಾ, ಕಾರ್ಯಕ್ರಮಕ್ಕೆ ಕಳೆದ 3-4 ದಿನದ ಹಿಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅನುಮತಿಯನ್ನ ಕೇಳಿದ್ರು. ಬಟ್ ಆದ್ರೆ ಅವರಿಗೆ ಅನುಮತಿಯನ್ನ ನೀಡಿರಲಿಲ್ಲ. ಅದಾದ ನಂತರ 2-3 ದಿನದಲ್ಲಿ ಈಗ ಸದ್ಯ RSS ನ ಹೆಗ್ಡೆವಾರ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಯುಗಾದಿ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಬಟ್ ಆದರೆ ಅನುಮತಿ ಪಡೆದಿದ್ದನ್ನ ಬಿಟ್ಟು ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಗಂಭೀರವಾದಂಥ ಆರೋಪ. ಕಾರಣ, ಇಲ್ಲಿ ಯಾವುದೇ ರೀತಿಯಾದಂತಹ ಶಾಮಿಯಾನಗಳ ಜೊತೆಗೆ ಲೌಡ್ ಸ್ಪೀಕರ್ಗಳನ್ನು ಬಳಕೆ ಮಾಡಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡಿರಲಿಲ್ಲ. ಕೇವಲ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಟುವಟಿಕೆಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಬಟ್ ಆದರೆ ಅದನ್ನು ಬಿಟ್ಟು ಇಲ್ಲಿ ದೊಡ್ಡ ಮಟ್ಟದ ಸ್ಟೇಜ್ಗಳನ್ನು ಹಾಕಿಕೊಂಡು ಇವರು ಎಲ್ಲ ನಾಯಕರನ್ನ ಸೇರಿಸಿ ಮೆರವಣಿಗೆಗಳ ಮುಖಾಂತರವಾಗಿ ಒಂದಷ್ಟು ಕಾರ್ಯಕ್ರಮಕ್ಕೆ ಪ್ಲಾನನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಅನುಮತಿ ಇಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ತಡೆಯೋದಕ್ಕೆ ಮುಂದಾಗಿದ್ದೇವೆ ಅನ್ನುವಂಥ ನಿಟ್ಟಲ್ಲಿ ಸದ್ಯ ಗಂಭೀರವಾದಂತಹ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ಈ ಭಾಗದಲ್ಲಿ ಆಯಿತು. ಅದೇ ಕಾರಣಕ್ಕಾಗಿ ಸ್ಥಳಕ್ಕೆ ಬಂದಂತಹ ಚುನಾವಣಾ ಆಯೋಗ ಇರ್ಬೋದು, ನೋಡಲ್ ಆಫೀಸರ್ಸ್ಗಳಿರ್ಬೋದು, ಸದ್ಯ ಇಲ್ಲಿ ಯಾವೆಲ್ಲ ರೀತಿಯಾದಂತಹ ಶಾಮಿಯಾನಗಳು, ಚೇರ್ಗಳನ್ನು ಹಾಕಿದ್ರು ಅವೆಲ್ಲವನ್ನ ಸಹ ತೆರವು ಮಾಡಲೇಬೇಕು ಅಂತೇಳಿ ಒಂದಷ್ಟು ಸೂಚನೆ ನೀಡಿದ್ರು. ಅದರ ಬೆನ್ನಲ್ಲೇ ಸದ್ಯ ಎಲ್ಲವನ್ನ ಸಹ ತೆರವು ಮಾಡಲಿಕ್ಕೆ ಈಗಾಗಲೇ ಸೂಚನೆಯಂತೆ ತೆರವು ಮಾಡುವಂಥ ಕೆಲಸಗಳು ಕೂಡ ಆರಂಭ ಆಗಿದೆ. ಬಟ್ ಆದರೆ ಸಂಜೆ ಕಾರ್ಯಕ್ರಮ ಏನಿದೆ, ಅನುಮತಿಯನ್ನ ಯಾವೆಲ್ಲ ಕಾರ್ಯಕ್ರಮಕ್ಕೆ ತೆಗೆದುಕೊಂಡಿದ್ದಾರೆ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅಡಚಣೆಗಳಿಲ್ಲ. ಬಟ್ ಆದರೆ ಎಲ್ಲ ರೀತಿಯಾದಂತಹ ಈ ರೀತಿಯಾದಂತಹ ಶಾಮಿಯಾನ ಜೊತೆಗೆ ಚೇರ್ಸ್ ಹಾಕಿ ದೊಡ್ಡ ದೊಡ್ಡ ಸ್ಟೇಜ್ ಅನ್ನು ಹಾಕಿ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಸದ್ಯ ಇವರೆಲ್ಲರನ್ನ ಸಹ ತೆರವು ಮಾಡುವಂಥ ಕೆಲಸವನ್ನ ಈಗಾಗಲೇ ಪೊಲೀಸ್ ಸಿಬ್ಬಂದಿಯ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಬಟ್ ಆದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳದಲ್ಲೇ ಇನ್ನೂ ಇದ್ದಾರೆ. ಈ ಕಡೆ RSS ಕಾರ್ಯಕರ್ತರು ಕೂಡ ಇನ್ನೂ ಸ್ಥಳದಲ್ಲೇ ಕಾಣ್ತಾ ಇದ್ದಾರೆ. ಈ ಒಂದು ನಿಟ್ಟಲ್ಲಿ ಎಲ್ಲ ಒಂದು ಕಡೆ ಮಾತಿನ ಚಕಮಕಿ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಭದ್ರತೆಯನ್ನ ಇರಿಸಿಕೊಳ್ಳುವಂಥ ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಚಿಂತನೆಯನ್ನ ಮಾಡಿಕೊಂಡು ಇನ್ನೂ ಸ್ಥಳದಲ್ಲೇ ಬೀಡ್ಬಿಟ್ಟಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ.